श्रीगुरुभ्यो नमः। योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। जन्माद्यस्य यतोऽन्वयादितरतश्चार्थे स्वविज्ञस्वराट् तेने ब्रह्म हृदय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಭಾಗವತದ ರಸಸ್ವಾದ ನಡೀತಾ ಉಂಟು. ಎಷ್ಟು ಆಸ್ವಾದನೆ ಮಾಡಿದರೂ ಕೂಡ ಪುನಃ ಪುನಃ ಆ ಭಾಗವತದ ಶ್ರವಣದ ಅಮೃತವನ್ನ ನಾವು ತಗೊಳ್ಬೇಕು. ಆಮೇಲೆ ನಮ್ಮ ಜೀವನದ ಸಂತೋಷವನ್ನ ಪಡೆಯಬಹುದು ಅಂತ ಹಿರಿಯರ ಮಾತು, ಮತ್ತೆ ಋಷಿಮುನಿಗಳ ಮಾತು, ಶಾಸ್ತ್ರದ ಮಾತು ಕೂಡ ಹಾಗೇನೆ. ಆ ರೀತಿಯಲ್ಲಿ ನಮ್ಮ ಪ್ರಯತ್ನ ಸ್ವಲ್ಪವಾದ್ರೂ ಅದರಲ್ಲಿ ಆ ಭಾಗವತದ ಅಮೃತದಿಂದ ಸ್ನಾನ ಮಾಡುವ ಅಂತ ಹೇಳುವಂತಹದ್ದು. ಇವತ್ತಿನ ದಿವಸ, ನಿನ್ನೆ ದಿವಸ ಪರೀಕ್ಷಿತ್ ರಾಜ ಕಲಿಯ ಪ್ರವೇಶವನ್ನ ಕೇಳಿದ. ಆಮೇಲೆ ಏನಾಯ್ತು? ಕಲಿಯ ಪ್ರವೇಶ ಆದ್ಮೇಲೆ ಪರೀಕ್ಷಿತ್ ರಾಜನಿಗೆ ಸರಿಯಾದಂತಹ ಎಲ್ಲ ರಾಜ್ಯಪಾರ ಮಾಡುವಾಗ ಯಾರಿಗೂ ಏನು ತೊಂದರೆ ಆಗ್ಬಾರದು ಅಂತ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ಅದಕ್ಕೆ ಅವನು ತಾನು ರಥವನ್ನೇರಿ ಪುನಃ ನಾನು ನಿಗ್ರಹ ಮಾಡ್ತೇನೆ ಅಂತ ಹೋಗುವಾಗ ಅವನಿಗೆ ಕಂಡದ್ದು ಈ ವೃಷಭ ಮತ್ತು ಹಸು ಶೂದ್ರ. ಇದು ವೃಷಭ ತನ್ನ 3 ಕಾಲುಗಳನ್ನು ಕಳ್ಕೊಂಡು ಒಂದು ಕಾಲಿನಿಂದ ತೆವಳ್ತಾ ಉಂಟು. ಇನ್ನು ಹಸು ತನ್ನ ಕರುವನ್ನ ಕರ್ಕೊಂಡು ಕಣ್ಣೀರಿಡ್ತಾ ಉಂಟು. ಶೂದ್ರ ಕೈ ಎತ್ತಿ ನಾನು ಸಂಹಾರ ಮಾಡ್ತೇನೆ ಅಂತ ಕೈಗೆ ಖಡ್ಗವನ್ನು ಎತ್ತಿದ್ದಾನೆ. ಇದರಿಂದಾಗಿ ಅವನಿಗೆ ಆಲೋಚನೆ ಬಂತು, ಓ ಕಲಿಯ ಪ್ರವೇಶ ಆಗಿದೆ, ಇದು ಈ ಕಾರಣಗಳು ಈ ರೀತಿಯಲ್ಲಿ ಉಂಟು ಅಂತ ಇದರಲ್ಲಿ ಅವನು ಆಲೋಚನೆ ಮಾಡ್ತಾನೆ. ಇನ್ನು ಯಾವ ರೀತಿಯಲ್ಲಿ ನಾನು ಆ ಭಗವಂತನ ಅನುಗ್ರಹವನ್ನು ಪಡಿಬೇಕು ಅಂತ ಆಲೋಚನೆ ಮಾಡುವಾಗ ಭೂಮಿಯನ್ನು ಕೇಳ್ತಾನೆ. ಭೂಮಿ ತಾಯಿ, ನಿನಗೆ ಯಾತಕ್ಕಾಗಿ ಈ ವ್ಯವಸ್ಥೆ ಬಂತು ಅಂತ ಕೇಳುವಾಗ ಅವಳ ಒಂದು ಮಾತು, ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರಥಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನಾ ಕಲಿನೇಕ್ಷಿತುಂ. ಈಕ್ಷಿತಂ ಕಲಿನ, ನಮ್ಗೆ ಕಲಿಯ ದೃಷ್ಟ ಈ ಏನು ನೋಡುವಿಕೆ ಉಂಟು ಅದು ನಮ್ಮನ್ನು ಹಾಳು ಮಾಡ್ತಾ ಉಂಟು. ದುಃಖ ಪಡ್ತಾ ಇದ್ದೇನೆ ನಾನು. ಈಗ ಇಷ್ಟ ತನಕ ಭಗವಂತ ಕೃಷ್ಣ ರೂಪದಲ್ಲಿ ಇದ್ದುಕೊಂಡು ನಮ್ಮನ್ನು ಸಲಹುತ್ತಾ ಇದ್ದ. ಈಗ ಅವನು ಪರಂಧಾಮಕ್ಕೆ ತೆರಳುವಾಗ ಇನ್ನು ಯಾರು ಯಾವ ರೀತಿಯಲ್ಲಿ ಇರಬಹುದು ಅಂತ ನಾವು ಆಲೋಚನೆ ಮಾಡುವಾಗ ನಮ್ಗೆ ದುಃಖ ಬರ್ತಾ ಉಂಟು ನನಗೆ. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಚಿಂತನೆ ಮಾಡ್ಲಿಕ್ಕೆ ಉಂಟು. ಪರೀಕ್ಷಿತ್ ರಾಜ, ನೀನು ಇದನ್ನ ಒಗಟಿನ ಉತ್ತರವನ್ನ ಕೊಡ್ತಾ ಭೂಮಾತೆ ಪರೀಕ್ಷಿತನಲ್ಲಿ ಹೇಳ್ತಾಳೆ, ನೀನೇ ವಿಚಾರ ಮಾಡು. ನಮಗೆ ದುಃಖಕ್ಕೆ ಕಾರಣ ಬೇರೆ ಬೇರೆ ರೀತಿಯಲ್ಲೇ ಇರ್ಬೋದು. ಅಂಗವೈಕಲ್ಯದಿಂದಾಗಿ ಹೇಳುವವರು ಇದ್ದಾರೆ, ಇನ್ನು ಬೇರೆ ಬೇರೆ ವ್ಯವಸ್ಥೆಗಳಿರುವಾಗ ಅದನ್ನ ಸರಿ ಮಾಡ್ತೇನೆ ಅಂತ ಹೇಳುವವರು ಇದ್ದಾರೆ. ಇದಕ್ಕೆ ಏನು ಉತ್ತರ? ಭೂಮಾತೆ ಪರೀಕ್ಷಿತನಲ್ಲಿ ಕೇಳ್ತಾರೆ, ನೀನು ವಿಚಾರ ಮಾಡು ಅಂತಹ ಇದರಲ್ಲಿ ಆ ಪರೀಕ್ಷಿತ್ ರಾಜ ಇರುವಾಗ ಆಲೋಚನೆ ಮಾಡ್ತಾನೆ. ಪರೀಕ್ಷಿತ್ ರಾಜ ಧರ್ಮಕ್ಕೆ 4 ಪಾದಗಳು, ತಪಸ್ಸು, ಶೌಚ, ದಯ, ಸತ್ಯ ಎಂದು. ಇಂತಹ ನಾವು ಪ್ರಾರ್ಥನೆ ಮಾಡುವಂತಹದ್ದು, ಪೂಜೆ ಮಾಡುವಂತಹದ್ದು, ಧ್ಯಾನ ಮಾಡುವಂತಹದ್ದು ಎಲ್ಲವೂ ತಪಸ್ಸಾಗಬಹುದು. ಒಳಗೆ ಆಂತರಿಕ ಮತ್ತೆ ಬಾಹ್ಯ ಶುದ್ಧವಾಗಿರುವಿಕೆ ಉಂಟಲ್ವಾ, ಅದುವೇ ನಮ್ಮ ಶೌಚ. ಸರ್ವ ಪ್ರಾಣಿಗಳಲ್ಲಿ, ಸಕಲ ಪ್ರಾಣಿಗಳಲ್ಲಿಯೂ ದಯೆ ಅಂತ ಇರುವಂತಹದ್ದು
ಅದು ಧೈರ್ಯ. ಪ್ರಾಮಾಣಿಕವಾದ ಸತ್ಯವಾದ ನಡೆನುಡಿಗಳೇ ಸತ್ಯ. ಈಗ ಈ ವೃಷಭಕ್ಕೆ ಧರ್ಮದ ವ್ಯವಸ್ಥೆಯಲ್ಲಿ ಇರತಕ್ಕಂತಹದ್ದು, ಇದಕ್ಕೆ 4 ಪಾದಗಳು, 3 ಪಾದಗಳು ಹೋಗುತ್ತಾನೆ. ಇನ್ನು ಒಂದು ಪಾದ ಅದರಲ್ಲಿ ಧರ್ಮ ನಡೀತಾ ಉಂಟು, ಆದ್ರೆ ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳು ಇರುವುದಿಲ್ಲ. ಆದ್ರಿಂದಾಗಿ ಸ್ವಲ್ಪ ಬರ್ತದೆ, ಸ್ವಲ್ಪ ಹೋಗ್ತದೆ, ಆ ರೀತಿಯಲ್ಲಿ ಆಗುತ್ತೆ ಅಂತ. ಅದಕ್ಕೆ ಒಂದು ನಿದರ್ಶನವನ್ನ, ಏನು ಧರ್ಮ ಬೇಕೋ ಬೇಡವೋ ಅಂತ ಸಂಶಯ ಬರುವಾಗ ಯಯಾತಿಯ ನಿದರ್ಶನ ಕೊಡ್ತಾ ಉಂಟು ಭಾಗವತ. ಸತ್ಕರ್ಮಚರಣಶೀಲನಾಗಿರತಕ್ಕಂತಹ ಯಯಾತಿ ಚಕ್ರವರ್ತಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾ, ತಪಸ್ಸು ಮಾಡುತ್ತಾ, ಧ್ಯಾನ ಮಾಡ್ತಾ ಸ್ವರ್ಗಕ್ಕೆ ಹೋದ. ದೇವೇಂದ್ರ ಯಯಾತಿಯ ಹತ್ರ ಬಂದು ಒಂದು ಪ್ರಶ್ನೆ ಕೇಳ್ತಾನೆ. ರಾಜ ಯಯಾತಿ, ನೀನು ಭೂಲೋಕದಲ್ಲಿ ಮೆರೆದವ, ರಾಜಾದಿರಾಜರನ್ನು ಕಂಡವ, ಮಹಾನುಭಾವರಲ್ಲಿ ಉತ್ತಮ ತಪಸ್ವಿಗಳಾದವರು ಯಾರು? ಇಂತಹ ವ್ಯವಸ್ಥೆಗಳನ್ನು ನೋಡುವಾಗ ತಪಸ್ವಿಗಳು ಯಾರು ಅಂತ ಅವನ ಪ್ರಶ್ನೆ, ದೇವೇಂದ್ರನ ಪ್ರಶ್ನೆ. ಯಯಾತಿ ಕೂಡಲೇ ಉತ್ತರಿಸಿದ, ಮಹಾತಪಸ್ವಿ ನಾನೇ ಅಂತ ಹೇಳ್ತಾನೆ. ನಾನು ಎಲ್ಲ ಯಾಗ ಯಜ್ಞಾದಿಗಳನ್ನು ಮಾಡಿದ್ದೇನೆ, ಪೂಜೆಗಳನ್ನು ಮಾಡಿದ್ದೇನೆ, ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಿದ್ದೇನೆ, ಬೇರೆ ಬೇರೆ ದಾನ ದಕ್ಷಿಣಾದಿಗಳನ್ನು ಕೊಟ್ಟಿದ್ದೇನೆ. ಅದರಿಂದಾಗಿ ನಾನೇ ಉತ್ತಮ ತಪಸ್ವಿ ಅಂತ ಹೇಳಿದ. ಅವಾಗ ದೇವೇಂದ್ರ ಕೂಡ್ಲೆ ಸ್ವರ್ಗಲೋಕದಿಂದ ಅವನನ್ನು ಕೆಳಗಿಳಿಸಿದ ಅಂತ ಭಾಗವತ ಹೇಳ್ತಾನೆ. ಯಾಕೆ? ಅಹಂಕಾರ, ನಾನು ಎನ್ನತಕ್ಕಂಥ ಅಹಂಕಾರ ಉಂಟಲ್ವ, ಅದನ್ನು ಅವನನ್ನ ಕೆಳಗಿಳಿಸ್ತದೆ. ಅತ್ಯುನ್ನತಿ ಪತನ ಹೇತು ಅಂತ. ಇನ್ನು ಅದಕ್ಕೆ ಇನ್ನೊಂದು ಆದರ್ಶ ಭಾಗವತ ತಿಳಿಸ್ತಾ ಉಂಟು. ಹನುಮಂತ ಒಮ್ಮೆ ಸೀತಾಮಾತೆಯನ್ನ ಕಾಣ್ಲಿಕ್ಕಾಗಿ ಹೋಗ್ತಾನಂತೆ. ಹೋಗುವಾಗ ಅಲ್ಲಿ ಸೀತಾಮಾತೆ ಕೇಳ್ತಾಳೆ, ಅಸುರ ರಾವಣ ನನ್ನನ್ನು ಅಪಹರಿಸಿ ತಂದು ಇಲ್ಲಿ ಇಟ್ಟಿದ್ದಾನೆ, ಬರ್ಲಿಕ್ಕೆ ಸಾಧಾರಣವಾದಂತಹ ವ್ಯಕ್ತಿಗಳಲ್ಲಿ ಸಾಧ್ಯ ಇಲ್ಲ, ಸಮುದ್ರೋಲ್ಲಂಘನ ಮಾಡಬೇಕು ಅಂತ. ನೀನು ಪರಾಕ್ರಮಿಯಾಗಿರ್ತಕ್ಕಂಥವನು ಯಾರು? ಯಾವ ರೀತಿಯಲ್ಲಿ ಬಂದೆ? ನೀನು ಅಷ್ಟು ಆ ರೀತಿಯಲ್ಲಿ ಇದ್ಯಾ ಅಂತ ಕೇಳುವಾಗ, ನೀನು ಬಂದದ್ದು ಯಾವ ರೀತಿಯಲ್ಲಿ ಬಂದಿದ್ದೆ ಅಂತ ಹೇಳುವಾಗ ಹನುಮಂತ ಉತ್ತರಿಸ್ತಾನೆ, ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ. ಸುಗ್ರೀವನ ಸೈನ್ಯದಲ್ಲಿ ನಾನು ಚಿಕ್ಕವ, ನನಗಿಂತ ಹಿರಿಯರಿದ್ದಾರೆ. ನಾನೇ ಸಮುದ್ರ ದಾಟಿ ಬಂದು ಲಂಕೆಯಲ್ಲಿ ನಿನ್ನನ್ನು ನೋಡಿದ್ದೇನೆ ಅಂತ ಹೇಳಿದ್ರೆ ನನ್ನ ಹಿರಿಯರೆಲ್ಲ ಖಂಡಿತ ಬರ್ಲಿಕ್ಕಿಲ್ವ? ಅವರಿಗೆ ಸಾಮರ್ಥ್ಯ ಇಲ್ಲ, ನನಗಿಂತ ದೊಡ್ಡವರು ಖಂಡಿತ ಬರ್ತಾರೆ. ಇದು ಹನುಮಂತನ ಔದಾರ್ಯ. ಆ ರೀತಿಯಲ್ಲಿ ಅಹಂಕಾರ ಇಲ್ಲದೆ ಎಲ್ಲ ವ್ಯವಸ್ಥೆ, ನಾನಲ್ಲ, ಎಲ್ಲ ಮಾಡ್ತಕ್ಕಂಥದ್ದು ಭಗವಂತ ಅಂತ ತಿಳ್ಕೊಳ್ಳುವಂತಹದ್ದೇ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಅಂತ. ಅದನ್ನ ನಾವು ಭಾಗವತದಲ್ಲಿ, ಭಾಗವತ ನಮ್ಮನ್ನ ಹೇಳುವ ಮೂಲಕವಾಗಿ ಎಚ್ಚರಿಸ್ತಾ ಉಂಟು. ಇನ್ನು ಇನ್ನೊಂದು ಕತೆ ಭಾಗವತದಲ್ಲಿ ಬರ್ತದೆ. ಅಲ್ಲಿ ಬ್ರಾಹ್ಮಣ ಕುಮಾರ ತಪಸ್ಸು, ಪಾರಾಯಣ, ಶಾಸ್ತ್ರ ಪಠನ ಇತ್ಯಾದಿಗಳನ್ನು ಮಾಡ್ತಾ ಇದ್ದ. ಒಂದು ದಿವಸ ಇವನ ಆ ಶೌಚಾಚಾರವನ್ನ ತಿಳಿದಿರತಕ್ಕಂತಹ ದೇವೇಂದ್ರ ಬ್ರಾಹ್ಮಣ ರೂಪದಲ್ಲಿ ಬಂದು ಇವನ ನಿಷ್ಠೆಯನ್ನು ಕಂಡು ಹೇಳ್ತಾನೆ, ನಾನು ನನ್ನ ಒಂದು ಕತ್ತಿಯನ್ನ ಕೊಡ್ತಾ ಇದ್ದೇನೆ ನಿನ್ಗೆ, ಹರಿತವಾದಂತ ಕತ್ತಿ. ಆ ಕತ್ತಿಯನ್ನ ನೀನು ಜೋಪಾನವಾಗಿ ಇಟ್ಟುಕೊಳ್ಬೇಕು. ಆಮೇಲೆ ನಾನು ಬಂದು ಕೇಳ್ತೇನೆ, ಕೇಳುವಾಗ ನೀನು ಕೊಡು ಅಂತ ಹೇಳುವಾಗ ಆಯ್ತು ಅಂತ ಹೇಳಿ ಇವನಿಗೆ ಕಣ್ಣು ಕತ್ತಿಯ ಮೇಲೆ. ತಾನು ಎಲ್ಲಿ ಹೋದ್ರೂ ಕೂಡ ಆ ಬ್ರಾಹ್ಮಣ ಯುವಕ ಕತ್ತಿಯನ್ನು ತಗೊಂಡು ಹೋಗ್ತಾನೆ. ಆ ಹರಿತವಾದ ವ್ಯವಸ್ಥೆಗಳು ಉಂಟೋ ಇಲ್ಲೋ ಅಂತ ಪರೀಕ್ಷೆ ಮಾಡುವ ಅಂತ ಅವನಿಗೆ ತೋರಿತು. ಅದಕ್ಕೆ ಅಲ್ಲೇ ಇರತಕ್ಕಂತ ಸಸಿಗಳನ್ನೆಲ್ಲ ಕತ್ತರಿಸಿ ಶುರು ಮಾಡಿ
ಓ, ಕತ್ತರಿಸಿದ್ರೆ ಇದು ಒಳ್ಳೇದುಂಟು, ಕರೆಕ್ಟ್ ಆಯ್ತು, ಕರೆಕ್ಟ್ ಆಗಿ ಉಂಟು ಅಂತ ತಿಳ್ಕೊಳ್ತಾನೆ. ಮುಂದೆ ಹೋಗುವಾಗ ಒಂದು ಪ್ರಾಣಿ ಬಂತು, ಆ ಪ್ರಾಣಿಗೆ ಹಿಂಸೆ ಮಾಡಿದ. ಒಂದೇ ಇದರಲ್ಲಿ ಅದು ಸತ್ತಿತು. ಅದರಲ್ಲಿ ಆಲೋಚನೆ ಮಾಡ್ತಾನೆ, ಓ, ಈ ಪ್ರಾಣಿಗಳನ್ನು ಹೀಗೆ ಸತ್ತಾಗ ಅದಕ್ಕೆ ಅದು ಯಾವಾಗ ಸಂಹಾರ ಆಗುತ್ತೋ ಆ ಮೂಲಕವಾಗಿ ನನಗೆ ಆಹಾರ ಆಗ್ಬಹುದು ಅಂತ ಆ ಪ್ರಾಣಿಗಳ ಆ ಏನು ಹಿಂಸೆ ಮಾಡಿ ತಾನು ಜೀವನ ಮಾಡ್ಲಿಕ್ಕೆ ಶುರು ಮಾಡಿದ. ಆಗ್ಬಹುದು ಅಂತ ಕತ್ತಿ ಹರಿತವಾಗಿಲ್ಲ, ಕೇಳುವಾಗ ಕೊಟ್ರೆ ಸರಿ ಇಂತ ಆಲೋಚನೆ ಮಾಡಿ ಹೀಗೆ ಹಿಂಸ್ರ ಕೃತ್ಯವನ್ನ ಮಾಡ್ತಾ ತನ್ನ ಜೀವನವನ್ನ ನಡೆಸಿದ ಅಂತ ಭಾಗವತ ಹೇಳ್ತಾ ಉಂಟು. ಆಮೇಲೆ ಅವನಿಗೆ ಉತ್ತಮವಾದಂತ ಪುನಃ ದೇವೇಂದ್ರ ಬಂದು ಕೇಳುವಾಗ ಈ ಕತ್ತಿ ಈ ರೀತಿಯಲ್ಲಿ ಆಯಿತು ಅಂತ ಹೇಳುವಾಗ ಹೇಳ್ತಾನೆ, ದುಷ್ಟ ವಸ್ತುಗಳ ಸಂಪರ್ಕದಿಂದಲೂ ನಾವು ದೂರವಿರಬೇಕು. ಅದು ನಮಗೆ ತಿಳಿಸಿಕೊಡ್ತಕ್ಕಂತಹ ಇಲ್ಲಿ ಸಂದೇಶ, ಭಾಗವತದ ಸಂದೇಶ. ಅದು ಯಾವಾಗಲೂ ಕೂಡ ದುಷ್ಟ ಜನ ಸಂಘ ಮಾಡಿದರೆ ಖಂಡಿತವಾಗಿ ನಮ್ಗೆ ಒಳಿತಾಗುವುದಿಲ್ಲ, ನಮ್ಮನ್ನು ಅಧಪತನಕ್ಕೆ ಕಳಿಸ್ತದೆ. ಅದಕ್ಕಾಗಿ ಜಾಗೃತರಾಗಿದ್ದುಕೊಂಡು ನಾವು ಯಾವುದರ ಸಂಬಂಧವನ್ನು ಇಟ್ಟುಕೊಂಡಾಗ ದೂರದಿಂದ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲದಿದ್ರೆ ನಾವು ಖಂಡಿತವಾಗಿಯೂ ನಮ್ಮ ಶೌಚ ಭಗ್ನವಾಗುತ್ತದೆ, ಕೆಟ್ಟ ವಿಷಯಗಳ ಸಂಪರ್ಕ ಜಾಸ್ತಿ ಆಗುತ್ತದೆ, ಆಮೇಲೆ ನಮ್ಮ ಅಧಪತನಕ್ಕೆ ಅದು ಕಾರಣವಾಗ್ತದೆ ಅಂತ ತಿಳಿಸಿಕೊಡುವಂತಹದ್ದು. ಪುನಃ ಮೂರನೆಯದಾಗಿ ಐಶ್ವರ್ಯ. ನಮಗೆ ಭಗವಂತನ ಜ್ಞಾನವನ್ನ ಪಡಿಬೇಕಾದ್ರೆ ಐಶ್ವರ್ಯ ಬೇಕು. ಏನು ಐಶ್ವರ್ಯ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತೀತ. ಭಗವಂತ ಅಂತ ಹೇಳಿದ್ರೆ ಇಷ್ಟು ಇಂಥ ಐಶ್ವರ್ಯಗಳು. ಯಾವ ಐಶ್ವರ್ಯಗಳನ್ನು ನಾವು ಹೊಂತೇವೋ ಖಂಡಿತವಾಗಿಯೂ ಭಗವಂತನ ಅನುಗ್ರಹ ಆಗುತ್ತೆ. ಆದ್ರೆ ಐಶ್ವರ್ಯಗಳ ಯಾವುದು ಅಂತ ನಾವು ಮುಂದಿನ ದಿನಗಳಲ್ಲಿ ನೋಡುವ. ಇಂಥ ಇವತ್ತು ಹೇಳಿರ್ತಕ್ಕಂತಹ ಭಾಗವತದ ಸಾರವನ್ನ, ತುಣುಕನ್ನ ನಾನು ಭಗವಂತನಿಗೆ ಅರ್ಪಿಸುವ ಮೂಲಕವಾಗಿ ದೇವರಿಗೆ ಸಮರ್ಪಣೆ. ಶ್ರೀಕೃಷ್ಣಾರ್ಪಣ.